ನಮಸ್ಕಾರ. ಇದು ಡಿಸೆಂಬರ್ 79ನೇ ಇಸ್ವಿಯಲ್ಲಿ ಋಣಮುಕ್ತಿ ಅಂತ ಒಂದು ಕತೆ ತಗೊಂಡಿದ್ದೀನಿ. ಶೇಖ್ ಗಾಲಿಬ್ ಅನ್ನೋರು ಇದನ್ನು ಬರೆದಿದ್ದಾರೆ. ಒಂದು ಪದದ ಅರ್ಥ ವ್ಯತ್ಯಾಸ ಹೇಗೆ ಬೇಕಾದರೂ ಓದ್ಬೋದು ಅನ್ನೋದನ್ನು ಈ ಕತೆ ತೋರಿಸುತ್ತೆ. ಒಂದೂರಿನಲ್ಲಿ ಒಬ್ಬ ಚರ್ಮಕಾರ ಇರ್ತಾನೆ. ಚರ್ಮಕಾರ ಅಂದರೆ ಚಪ್ಪಲಿ ಹೊಲಿತಾನಲ್ಲ ಅವನು ಕಷ್ಟಪಟ್ಟು ಕೆಲಸ ಮಾಡ್ತಾ ಮಿತವಾಗಿ ಖರ್ಚು ಮಾಡ್ತಾ ಸಾಧ್ಯವಾದಷ್ಟು ಹಣ ಉಳಿಸ್ಕೊಂಡು ಮಗಳ ಮದುವೆ ಖರ್ಚಿಗೋಸ್ಕರ ಅವನು ಹಣನ ಒಟ್ಟು ಮಾಡ್ತಾ ಇರ್ತಾನೆ. ಕಡೆಗೆ ಮಗಳಿಗೆ ಒಂದು ಸಂಬಂಧವೂ ಕೂಡಿ ಬರುತ್ತೆ. ಇನ್ನೆರಡು ದಿನಗಳಿಗೆ ಮದುವೆ ಮುಹೂರ್ತ ಇರೋವಾಗ ಆ ಚರ್ಮಕಾರನ ಮನೆಗೆ ಕಳ್ಳರು ನುಗ್ಗಿಬಿಟ್ಟು ಹಣವನ್ನೆಲ್ಲ ದೋಚ್ಕೊಂಡು ಹೊರಟೋಗ್ತಾರೆ. ಆ ಬಡವನಿಗೆ ಇದಕ್ಕಿಂತ ಹೆಚ್ಚಿನ ದುಃಖ ಇನ್ನೇನು ತಾನಾಗುತ್ತೆ. ಅವನ ದುಃಖವನ್ನು ತಾಳಲಾರದೆ ಹೊರಳಿ ಅಳ್ತಾ ಇರ್ತಾನೆ. ಆ ಸಮಯಕ್ಕೆ ಆ ದಾರಿಯಾಗಿ ಭೂಪೇಂದ್ರ ಅಂತ ಒಬ್ಬ ದಿನಕ ರೈತ ಬರ್ತಾನೆ. ಅವನು ಚರ್ಮಕಾರನ ದುಃಖದ ಪರಿಸ್ಥಿತಿಯನ್ನೆಲ್ಲ ತಿಳ್ಕೊಂಡು, ಹೆದರಬೇಡ, ನೀನು ಕಳ್ಕೊಂಡು ಹಣ ನಾನು ಕೊಡ್ತೇನೆ, ಮಗಳ ಮದುವೆ ಮುಗಿಸು, ಆದರೆ ನಾನು ಕೊಟ್ಟ ಸಾಲವನ್ನು ಮಾತ್ರ ಬೇಗನೆ ಹಿಂತಿರುಗಿ ಕೊಟ್ಟು ಬಿಡಬೇಕು ಅಂತ ತಾನು ಅವನಿಗೆ ಒಂದು ಸಲಹೆ ಕೊಡ್ತಾನೆ. ಭೂಪೇಂದ್ರನ ಆ ಊರಿನಲ್ಲಿ ಎಲ್ಲರೂ ನರರೂಪದ ರಾಕ್ಷಸ ಅಂದ್ಕೊಂಡಿರ್ತಾರೆ. ಅವನು ಯಾರಿಗಾದರೂ ಕೇಡ್ ಮಾಡೋದೇ ಮಾಡ್ತಾನೆ ಹೊರತುವೆ ಒಳ್ಳೆಯದೇನೋ ಅಷ್ಟು ಮಾಡ್ತಿರಲ್ಲ. ಅಂದ್ರೂ ಆ ಕ್ಷಣದಲ್ಲಿ ಆ ಚರ್ಮಕಾರನಿಗೆ ಇವನು ದೇವ್ರ ಸ್ವರೂಪವಾಗಿ ಕಾಣ್ತಾನೆ. ಆವಾಗ ಅವನು ತುಂಬ ಖುಷಿಯಿಂದ ಭೂಪೇಂದ್ರನ ಕಾಲು ಹಿಡ್ಕೊಂಡು, ಅಯ್ಯ, ನನ್ನ ಚರ್ಮದ ಚಪ್ಪಲಿ ಹೊಲಿದು ಕೊಟ್ಟಾದರೂ ನಿಮ್ಮ ಋಣ ತೀರಿಸ್ತೇನೆ, ಮರೆಯಲಾರೆ, ದಯವಿಟ್ಟು ನನಗೆ ಸಹಾಯ ಮಾಡಿ ಅಂತ ಕೇಳ್ಕೊತಾನೆ. ಈಗ ಹೇಳಿದ ಮಾತು ನೆನ್ಪಿಟ್ಕೋ, ಗ್ರಾಮಾಧಿಕಾರಿಗಳ ಎದುರಿನಲ್ಲೇ ಹಣ ಕೊಡುತ್ತೇನೆ ಬಾ ಅಂತ ಭೂಪೇಂದ್ರ ಅವನ್ನ ಕರೀತಾನೆ. ಸರಿ, ಇಬ್ಬರು ಸೇರಿ ಅದರಂತೆ ಗ್ರಾಮಾಧಿಕಾರಿ ಎದುರಿನಲ್ಲಿ ಪತ್ರ ಬರೆಸ್ಕೊಂಡು ಚರ್ಮಕಾರನಿಂದ ಬೆರಳು ಮುದ್ರೆ ಹಾಕಿಸ್ಕೊಂಡು ಭೂಪೇಂದ್ರ ಹಣ ಕೊಟ್ಬಿಡ್ತಾನೆ. ಸರಿ, ಚರ್ಮಕಾರ ಅವನ ಮಗಳನ್ನ ಮದುವೆ ಮಾಡಿ ಕಳಿಸ್ಬಿಡ್ತಾನೆ. ಅದೆಲ್ಲ ಮುಗಿದು 10 ದಿನಗಳಾದಮೇಲೆ ಭೂಪೇಂದ್ರ ಚರ್ಮಕಾರನ ಬಳಿಗೆ ಹೋಗ್ಬಿಟ್ಟು, ನಾನು ಕೊಟ್ಟ ಹಣ ನಾನು ಕೊಡು ವಾಪಸ್ಸು ಅಂತಾನೆ. ಆವಾಗ ಚರ್ಮಕಾರ ಹೇಳ್ತಾನೆ, 10 ದಿನದಲ್ಲಿ ಅಷ್ಟು ಹಣನ ನಾನು ಹೆಂಗೆ ವಾಪಸ್ ಕೊಡೋಕ್ಕಾಗತ್ತೆ, ದೊರೆಗಳೇ ಕ್ಷಮಿಸಿ ಅಂತಾನೆ. ಅದೆಲ್ಲ ನನಗೆ ಗೊತ್ತಿಲ್ಲ, ಕೇಳಿದ ಕೂಡಲೇ ಹಣ ಹಿಂದಿರುಗಿ ಕೊಡುತ್ತೇನೆ ಅಂತ ನೀನು ಒಪ್ಕೊಂಡಿದ್ದೆ. ನಾಳೆ ಒಳಗೆ ನಾನು ಪೂರ್ತಿ ಹಣವನ್ನು ನೀನು ಕೊಡದೇ ಹೋದರೆ ನಿನ್ನ ಹೆಂಡತಿ ಕೈಯಿಂದ ನನ್ನ ಮನೇಲಿ ಬಿಟ್ಟು ಚಾಕ್ರಿ ಮಾಡಿಸ್ಕೋತೀನಿ. ಅದೂ ಆಗದೆ ಇದ್ದರೆ ನಿನ್ನ ಚರ್ಮದಿಂದ ನನಗೆ ಚಪ್ಪಲಿನಾದರೂ ಹೊಲಿದು ಕೊಡಲೇಬೇಕು ನೀನು ಅಂತ ಒತ್ತಿ ಹೇಳಿಬಿಟ್ಟು ಭೂಪೇಂದ್ರ ಹೊರಟೋಗ್ತಾನೆ. ಚರ್ಮಕಾರನಿಗೆ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಆಗೋಗುತ್ತೆ. ಅವ್ನು ಸಂಕಟ ಪಡೋದು ನೋಡಿ ಅಕ್ಕಪಕ್ಕದವರು, ನೀನು ಗ್ರಾಮಾಧಿಕಾರಿ ಎದುರಿನಲ್ಲಿ ತಾನೇ ಹಣ ಪಡ್ಕೊಂಡಿರೋದು, ಅವ್ರ ಹತ್ರನೇ ಹೋಗಿ ಅವ್ರದ್ದೇ ಒಂದು ಆಲೋಚನೆ ಕೇಳು, ಏನಾದ್ರು ಹೇಳ್ಕೊಡ್ತಾರೆ ಅಂತ ಸಲಹೆ ಕೊಡ್ತಾರೆ. ಚರ್ಮಕಾರ ಗ್ರಾಮಾಧಿಕಾರಿ ಬಳಿಗೆ ಹೋಗ್ಬಿಟ್ಟು ಭೂಪೇಂದ್ರ ಹೇಳಿದ್ದೆಲ್ಲೇ ಹೇಳ್ತಾನೆ. ಇಷ್ಟು ಬೇಗ ಹಣ ಕೇಳಿದ್ರೆ ನಾನು ಎಲ್ಲಿಗೆ ಹೋಗಲಿ, ಕಳ್ತನ ಮಾಡಬೇಕು ಅನ್ನುವಿರಾ, ಅಲ್ಲ ಅವ್ರ ಮನೆ ಬಿಟ್ಟು ಚಾಕ್ರಿ ಮಾಡೋ ಅಂತೀರಾ, ಮುಳುಗುತ್ತಿರೋ ನನ್ನನ್ನು ಹೇಗೆ ಬದಿಗೆ ಸೇರಿಸ್ತಿರೋ, ನಿಮ್ಮದೇ ಬಾರ ಸ್ವಾಮಿ ಅಂತ ಅಳ್ತಾ ಅವನ ಕಾಲು ಹಿಡ್ಕೊಂಡ್ಬಿಡ್ತಾನೆ. ಗ್ರಾಮಾಧಿಕಾರಿಗೆ ಭೂಪೇಂದ್ರನ ಸ್ವಭಾವ ಗೊತ್ತಿರುತ್ತೆ, ಅವ್ನು ದುಷ್ಟ ಅಂತ ಅವನಿಗೆ ಗೊತ್ತಿರುತ್ತೆ. ಅಂತೆ ಚರ್ಮಕಾರನ ಮೇಲೆ ಅವನ ಮನಸ್ಸು ಕರಗೋಗುತ್ತೆ. ಅವ್ನು ಸ್ವಲ್ಪ ಆಲೋಚನೆ ಮಾಡಿಬಿಟ್ಟು ಚರ್ಮಕಾರನಿಗೆ ಒಂದು ಆಲೋಚನೆ ಹೇಳ್ತಾನೆ. ಅದೆಲ್ಲ ಸಾಧ್ಯವಿಲ್ಲ ಅಂತ ತಕರಾರಿಗೆ ಅವ್ನು ಬಂದು ನನ್ನ ಗಲಾಟೆ ಮಾಡಿದ್ರೆ ಏನು ಮಾಡಲಿ ಸ್ವಾಮಿ ಅಂತ ಸಂಶಯದಿಂದ ಚರ್ಮಕಾರ ಕೇಳ್ತಾನೆ. ಹಾಗೇನಾದರೂ ತಕರಾರು ತೆಗೆದ್ರೆ ನನ್ನ ಹತ್ರ ಕರ್ಕೊಂಬ, ಸಾಕ್ಷ್ಯಕ್ಕೆ ನಿನ್ನ ಭಾವನೆಟನ್ನು ಕರ್ಕೊಂಬ ಅಂತ ಗ್ರಾಮಾಧಿಕಾರಿ ಹೇಳಿ ಕಳಿಸ್ತಾನೆ. ಭೂಪೇಂದ್ರ ತಾನು ಹೇಳಿದ ಹಾಗೆ ಒಂದಿನ ಕಾದು ನೋಡ್ಬಿಟ್ಟು ಆಮೇಲೆ ಪತ್ರವನ್ನು ತಗೊಂಡು ಗ್ರಾಮಾಧಿಕಾರಿ ಹತ್ರ ಹೋಗ್ತಾನೆ. ಗ್ರಾಮಾಧಿಕಾರಿ ಭೂಪೇಂದ್ರನ ಫಿರ್ಯಾದಿಯನ್ನು ಕೇಳಿದವನ್ನ ನಡೆಸ್ಬಿಟ್ಟು ಚರ್ಮಕಾರನ ಕರೆಸಿ, ಏನೋ ಕೇಳಿದ ಕೂಡಲೇ ಹಣ ಕೊಡ್ತೇನೆ ಅಂತ ಒಪ್ಕೊಂಡು ಮಾತು ತಪ್ಪಿರುವೆ, ಈಗ ಇವ್ರ ಮನೆಯಲ್ಲಿ ನೀವೆಲ್ಲ ಬಿಟ್ಟು ಚಾಕ್ರಿ ಮಾಡ್ತೀರಾ, ನಿನ್ನ ಮನೆ ಮಾರಿ ಹಣ ಕೊಡ್ತೀಯಾ, ಅದಾವುದು ಸಾಧ್ಯ ಇಲ್ಲ ಅಂದರೆ ನಿನ್ನ ಚರ್ಮದಿಂದ ಇವ್ರಿಗೊಂದು ಜೊತೆ ಚಪ್ಪಲಿ ಆದರೂ ಹೊಲ್ಕೊಡ್ತೀಯಾ ಅಂತ ಗದರಿಸಿ ಕೇಳ್ತಾನೆ. ನನ್ನ ಚರ್ಮದಿಂದ ಚಪ್ಪಲಿಯನ್ನೇ ಹೊಲ್ಕೊಡ್ತೇನೆ ಸ್ವಾಮಿ ಅಂತ ಚರ್ಮಕಾರ ಹೇಳ್ತಾನೆ. ಅದಕ್ಕೆ ನಿಮಗೆ ಒಪ್ಪಿಗೆ ತಾನೆ ಅಂತ ಗ್ರಾಮಾಧಿಕಾರಿ ಭೂಪೇಂದ್ರನನ್ನು ಕೇಳ್ತಾನೆ. ಆಗಲಿ, ಒಪ್ಪಿದ್ದೇನೆ ಅಂತ ಭೂಪೇಂದ್ರ ಒಪ್ಕೊಂಡ್ಬಿಡ್ತಾನೆ. ಚರ್ಮಕಾರ ತನ್ನ ಮೂಟೆ ಒಳಗಿನಿಂದ ಒಂದು ಜೊತೆ ಚಪ್ಪಲಿ ಬಿಚ್ಚಿ ಹೊಸ ಚಪ್ಪಲಿಯನ್ನು ಜೊತೆಯನ್ನು ತೆಗೆದು ಭೂಪೇಂದ್ರನ ಪಾದಗಳ ಮುಂದೆ ಇಟ್ಟು, ನಿಮ್ಮ ಸಾಲ ಪೂರ್ತಿ ತೀರ್ತು ಸ್ವಾಮಿ ಅಂತ ಹೇಳ್ಬಿಡ್ತಾನೆ. ಭೂಪೇಂದ್ರನಿಗೆ ಒಮ್ಮೆಲೆ ಕೋಪ ಬಂದುಬಿಡುತ್ತೆ. ಎಲ್ಲೋ ನಿನ್ನ ಏತಿ ಬುದ್ಧಿವಂತಿಕೆನ ನನ್ನ ಮುಂದೆ ಯಾಕೆ ತೋರಿಸ್ತೀಯಾ, ನಿನ್ನ ಚರ್ಮದಿಂದ ಚಪ್ಪಲಿ ಹೊಲ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಈಗ ಮಾಮೂಲಿ ಪ್ರಾಣಿ ಚರ್ಮದಲ್ಲಿ ಚಪ್ಪಲಿ ಹೊಲ್ಕೊಟ್ರೆ ನನಗೆ ವ್ಯತ್ಯಾಸ ತಿಳಿಯಲ್ಲ ಅಂದ್ಕೊಂಡ್ಯಾ ನೋಡಿದ್ಯಾ ಅಂತ ಗ್ರಾಮಾಧಿಕಾರಿಗಳ ಹತ್ರ ಹೇಳ್ತಾನೆ. ಗ್ರಾಮಾಧಿಕಾರಿ ಭೂಪೇಂದ್ರನ ಮಾತನ್ನು ಕೇಳಿಬಿಟ್ಟು ಆಶ್ಚರ್ಯ ಆದಂಗೆ, ಇದರಲ್ಲಿ ಇವನು ತಪ್ಪೇನೋ ಬುದ್ಧಿವಂತಿಕೆ ಏನೋ ನನಗೇನೂ ಗೊತ್ತಾಗಲಿಲ್ಲ, ಅವನು ಚಪ್ಪಲಿ ಹೊಲಿದು ಕೊಡುವೇನೆ ಅಂತ ಹೇಳಿದ ಅವನ ಚರ್ಮದಿಂದಲೇ ಹೊರತು ಅವನ ದೇಹದ ಚರ್ಮದಿಂದ ಅಂತ ಹೊಲಿತೀನಿ ಅಂತ ಅವನೇನು ಹೇಳಿರಲಿಲ್ಲ. ಆ ಚರ್ಮ ಅವನು ಕೊಂಡದ್ದಾದರೆ ಅವನದೇ ಚರ್ಮ ತಾನೇ ಅದನ್ನೀಗ ನಿಮಗೆ ಕೊಟ್ಟು ಋಣಮುಕ್ತನಾಗಿದ್ದಾನೆ ಅವನು. ಈ ಸಾರಿ ಕ್ಷಮಿಸಿದ್ದೇನೆ,
ಇನ್ನೊಂದು ಸಾರಿ ಹೀಗೆಲ್ಲ ಹುಚ್ಚು ಫಿರ್ಯಾದಿ ತಂದರೆ ಈಗ ಜನರನ್ನ ಪೀಡಿಸಿದ್ರೆ ನಾನು ಸುಮ್ಮನೆ ಇರಲ್ಲ ಅಂತ ಗ್ರಾಮಾಧಿಕಾರಿ ಅವನಿಗೆ ಒಂದು ಗದ್ದರಣೆ ಹಾಕ್ತಾನೆ. ಗ್ರಾಮಾಧಿಕಾರಿ ದಯದಿಂದ ಋಣಮುಕ್ತ ಚರ್ಮಕಾರ ಗ್ರಾಮಕಾದರಿಗೆ ಒಳ್ಳೆಯ ಚಪ್ಪಳಿ ಜೊತೆಯನ್ನು ಕೊಟ್ಟು ತನ್ನ ಋಣವನ್ನು ಕೃತಜ್ಞತೆಯನ್ನು ಹೇಳ್ಕೊತಾನೆ. ನಮಸ್ಕಾರ.